ತಾಲೂಕು ಅಧ್ಯಕ್ಷರು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ನೀವೆಲ್ಲ ಇವತ್ತು ಬೀದಿ ಒಳಗೆ ಕುತ್ಕೊಳ್ಳೋಕೆ ನಾಚಿಕೆ ಆಗೋದಾದ್ರೆ ಮನೆ ಬಾಗಿಲಿಗೆ ಬಂದು ಪ್ರತಿಭಟನೆ ಮೂಲಕ ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಭಾಳ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. 2013ರಲ್ಲಿ ಒಂದು ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದರು. ಅದು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಅದಕ್ಕೆ ತಿದ್ದುಪಡಿ ಮಾಡ್ಬೋದಾ ಸಿದ್ದರಾಮಯ್ಯ? ನೀವು ಸರಿ ಮಾಡ್ಬೋದಪ್ಪ ಅದು? ನೀವು ಅವತ್ತೇನು ಹೇಳಿದ್ರಿ 2018ರಲ್ಲಿ ಕುಮಾರಸ್ವಾಮಿ ತಿದ್ದುಪಡಿ ಮಾಡುವಾಗ? ನಾನು ಅದೇ ಸಂದರ್ಭದಲ್ಲಿ ಗೆಲೋಟ್ ಅಂತ ಹೇಳಿ ರಾಜಸ್ಥಾನ ಮುಖ್ಯಮಂತ್ರಿ ಇದ್ದರು, ಅವರು ತಿದ್ದುಪಡಿ ಮಾಡುವ ಪ್ರಯತ್ನ ಮಾಡಿದರು. ಆವಾಗ ರಾಹುಲ್ ಗಾಂಧಿ ಒಂದು ಪತ್ರ ಬರೀತಾರೆ ಪಕ್ಷದ ಅಧ್ಯಕ್ಷರು, ಇದು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆಯ ಯೋಜನೆ, ರೈತರಿಗೆ ನಾವೇನು ಕೊಟ್ಟಿಲ್ಲ, ಈ ಕಾಯ್ದೆ ಅವರನ್ನು ರಕ್ಷಣೆ ಮಾಡುತ್ತೆ, ಇದರಲ್ಲಿ ಒಂದು ಅಕ್ಷರವನ್ನು ತಿದ್ದುಪಡಿ ಮಾಡಬೇಡಿ ಅಂತ ಹೇಳಿ ಆ ಪತ್ರದಲ್ಲಿ ಅವ್ರಿಗೆ ಬರೀತಾರೆ. ಅದೇ ಪತ್ರವನ್ನು ನಕಲು ನಾನು ಸಿದ್ದರಾಮಯ್ಯಂಗೆ ತಂದುಕೊಡ್ತೇನೆ, ನೋಡಿ ನಿಮ್ಮ ಅಧ್ಯಕ್ಷರು ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗೆ ಬರೆದಿದ್ದಾರೆ, ಇಲ್ಲೂ ಕೂಡ ನಿಮ್ಮದೇ ಪಕ್ಷದ ಸಹಕಾರದೊಂದಿಗೆ ಇಲ್ಲಿ ಸರ್ಕಾರ ರಚನೆ ಆಗಿರೋದು ಮುಖ್ಯಮಂತ್ರಿ ಕುಮಾರಸ್ವಾಮಿ, ನೀವು ಹೇಳಿ ಅವ್ರಿಗೆ ಮಾಡಬೇಡಿ ಅಂತ. ಆಗ ಅವ್ರು ಹೇಳಿದರು, ಇಲ್ಲ ದೇವೇಗೌಡ ಕುಮಾರಸ್ವಾಮಿ ನಾನು ಏನು ಮಾತಾಡಿದ್ರು ತಪ್ಪಂತ ಹೇಳ್ತಾರೆ, ಅದಕ್ಕೆ ಇಡೀ 4 ದಿವಸ ಸರ್ಕಾರ ಇದು, ನಂತರ ನಾವೇ ಸರ್ಕಾರ ಮಾಡೋದು, ಆವಾಗ ನಾವು 24 ಗಂಟೆ ಒಳಗಡೆ ರದ್ದು ಮಾಡ್ತೀವಿ ಅಂತ. ರದ್ದಾಯ್ತಾ? ಇರ್ತಕ್ಕಂಥ ಏನು ಜಮೀನು ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ, ಇದೊಂದು ರಿಯಲ್ ಎಸ್ಟೇಟ್ ದಂಧೆ ಆಗಿದೆ. ಹಾರ್ಡ್ವೇರ್ ಪಾರ್ಕ್ ಮಾಡಿದ್ರು, ಅದ್ರ ಜೊತೆ ಚಿಂತಾಮಣಿ ಥರ ಮಾಡಿದ್ರು. ಜನರಿಗೆಲ್ಲ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? 5 ಲಕ್ಷ 10 ಲಕ್ಷ 20 ಲಕ್ಷ ಮಾಡಿದ್ರು. ಇವತ್ತು 10 ಕೋಟಿ 20 ಕೋಟಿ ದುಡ್ಡಾಗಿದೆ. ರೈತರಿಗೆ ಎಷ್ಟು ನಷ್ಟ ಆಗಿದೆ? ರೈತರು ದುಡ್ಡು ಸೇರ್ತಾ ಇದೆಯಾ? ಆಯ್ತು, ಇಲ್ಲಿ ಜಮೀನು ತಗೊತಾ ಇದ್ದಾರೆ, ನ್ಯಾಯವಾದ ರೇಟ್ ಕೊಡ್ತಾ ಇದ್ದಾರಾ? ಫಲವತ್ತಾದ ಭೂಮಿ ಬೇಡ ಅಂತ ಹೇಳ್ತಾ ಇದ್ದೀವಿ. ಫಲವತ್ತಾದ ಭೂಮಿ ಬೇಡದೇ ಇರ್ತಕ್ಕಂಥ ಭೂಮಿಗೆ ರೇಟ್ ಕೊಡಲಿ ಅವರು. 2 ಕೋಟಿ 3 ಕೋಟಿ ಕೊಡಲಿ. ನಾಳೆ ಬೆಳಿಗ್ಗೆ 5 ವರ್ಷ 10 ವರ್ಷ ಆದರೆ ಅದು 10 ಕೋಟಿ 20 ಕೋಟಿ ಆಗುತ್ತೆ. ಕೈಗಾರಿಕೆ ಬಂದಿರಲ್ಲ, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಪೂರ್ತಿ ರೈತರನ್ನ ದಾರಿಗೆ ಆಗ್ತಾ ಇದ್ದಾರೆ. ಎಕ್ಸಾಂಪಲ್ ಕಣ್ಣು ಮುಂದೆನೇ ಇದೆ. ಏರ್ಪೋರ್ಟ್ ಬಂದಾದ್ಮೇಲೆ ರೈತರ ಮಕ್ಕಳು ಏರ್ಪೋರ್ಟ್ ನಾನು ನೋಡ್ತೀನಿ, ಶಿಡ್ಲಘಟ್ಟದಿಂದ ನಮ್ಮ ಕ್ಷೇತ್ರಗಳು ಬರ್ತಾರೆ, ನಾವು ಏರ್ಪೋರ್ಟ್ ಹಿಡಿದು ಮಾತಾಡೋಕೆ ಬರ್ತಾರೆ. ಯಾವರಪ್ಪ ಶಿಡ್ಲಘಟ್ಟ ಅಂತ ಅವನೇನು ಮಾಡ್ತಾನೆ? ಬಾತ್ರೂಮ್ ತೊಳಿತಾ ಇರ್ತಾನೆ, ಇಲ್ಲ ಲಗೇಜ್ ತೆಗಿತಾ ಇರ್ತಾನೆ. ರೈತರ ಮಕ್ಕಳ ಈ ಬೀದಿ ಪಾಲನೆ ಮಾಡಿರ್ತಕ್ಕಂಥ ಈ ಸರ್ಕಾರ ಈ ಧೋರಣೆನ ಸಂದೇಶ ಕೊಡ್ತದೆ. ಸರ್ಕಾರಕ್ಕೆ ನಾವು ಸಹ ಒಂದು